ಅರೈಸ್ ಆ್ಯಂಡ್ ಶೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಏನು ರಾಜ್ಯದ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ ಆಗಿರ್ತಕ್ಕಂಥ ಫಾದರ್ ಮುಲ್ಲರ್ ಹಾಸ್ಪಿಟಲ್, ಮಂಗಳೂರಿನ ಫಾದರ್ ಮುಲ್ಲರ್ ಹಾಸ್ಪಿಟಲ್ ವತಿಯಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀರಾ. ಖಂಡಿತವಾಗ್ಲೂ ಇದು ಒಳ್ಳೆಯ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಬರಬೇಕಿತ್ತು. ಕಾರಣಾಂತರಗಳಿಂದ ತಡವಾಗಿ ಈಗ ಬಂದಿದ್ದೀನಿ. ನಾನು ಡಾಕ್ಟರ್ಸ್ಗಳ ಹತ್ರ ಮಾತಾಡ್ತಾ ಇದ್ದೆ. ಸುಮಾರು 180 ಜನ ಪೇಷಂಟ್ಸ್ ಬಂದು ಇವತ್ತು ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ. ಈ ರೀತಿ ಆರೋಗ್ಯ ತಪಾಸಣಾ ಶಿಬಿರಗಳು ಮಾಡೋದ್ರಿಂದ ಒಂದು ಜನಗಳಿಗೆ ಏನು ಲಾಭ ಅಂತ ಹೇಳಿದ್ರೆ, ಭಾಳಷ್ಟು ಜನ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹುಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಎಷ್ಟೋ ಜನಕ್ಕೆ ನಾವು ಯಾಕೆ ಅಲ್ಲೋಗಿ ತೋರಿಸ್ಬೇಕು, ನಮಗೇನು ಕಾಯಿಲೆ ಇಲ್ಲ ಅಂತಕ್ಕಂಥ ಮನೋಭಾವ ಇರುತ್ತೆ. ಆದರೆ ಇಲ್ಲಿ ಬಂದು ತೋರಿಸ್ಕೊಂಡ ಮೇಲೆ ಗೊತ್ತಾಗ್ತಕ್ಕಂಥದ್ದು ಅವರಲ್ಲೂ ಕೂಡ ಸಮಸ್ಯೆ ಇದೆ ಅಂತೇಳಿ. ಹಾಗಾಗಿ ಈ ಒಂದು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳು ಎಷ್ಟೋ ಜನಕ್ಕೆ ಪತ್ತೆ ಆಗದೇ ಇರತಕ್ಕಂಥ ರೋಗಗಳನ್ನು ಪತ್ತೆ ಹಚ್ಚಿ ಆಮೇಲೆ ಅದಕ್ಕೆ ಚಿಕಿತ್ಸೆ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅರೈಸ್ ಆ್ಯಂಡ್ ಶೈನ್ ಚಾರಿಟೇಬಲ್ ಟ್ರಸ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಿಂದಿನ ಕೂಡ ಮಾಡ್ಕೊಂಬರ್ತಾ ಇದೆ. ಇವತ್ತು ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಫಾದರ್ ಮುಲ್ಲರ್, ನಮ್ಮಲ್ಲಿ ಭಾಳಷ್ಟು ಜನ ಇಲ್ಲಿಂದ ಮಂಗಳೂರಿಗೆ ಚಿಕಿತ್ಸೆಗೆ ಹೋಗ್ತಾರೆ. ಮೇನ್ ವಿಶೇಷವಾಗಿ ಒಂದು ಬೋನ್ ಚಿಕಿತ್ಸೆಗೆ ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಜಾಸ್ತಿ ಅಲ್ಲಿ ಹೋಗ್ತಾರೆ. ಒಳ್ಳೆಯ ಹಾಸ್ಪಿಟಲ್ ಟೀಮ್ ಕೂಡ ಕರೆಸಿದ್ದಾರೆ. ಸುಮಾರು 180 ಜನ ಇಲ್ಲಿವರೆಗೂ ಕೂಡ ಬಂದು ತಪಾಸಣೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಖಂಡಿತವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ಅರೈಸ್ ಆ್ಯಂಡ್ ಶೈನ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಹೇಳ್ತಾ, ಆ ಸಂಸ್ಥೆಗೆ ಅಥವಾ ಟ್ರಸ್ಟಿಗೆ ಶುಭಾಶಯಗಳನ್ನ ಕೋರ್ತಾ, ಜೊತೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಗೂ ಕೂಡ ಇಲ್ಲಿಗೆ ಬಂದು ತಪಾಸಣೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.